ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷ್ ವ್ಲಾಗ್ಸ್ ಕನ್ನಡ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿ ನಾನು ಚಿನ್ನಮ್ಮ ಹಸ್ಬೆಂಡು ಹೊರಗಡೆ ಬಂದಿದ್ದೀವಿ. ಏನು ಶಾಪಿಂಗ್ ಬಂದಿದ್ದೀರಾ? ಚಿಕ್ಕುನ ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ. ನೋಡಬೇಕು, ಆದಷ್ಟು ಬೇಗ ಹೋಗಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ. ಇವಳು ನೋಡಿ, ಇಲ್ಲಿ ಮಾಲ್ಗಳಿಗೆ ಶಾಪಿಂಗ್ ಎಲ್ಲ ಬಂದರೆ ಇವಳ್ದು ಇದೊಂದು ಆಟ ಅಂದ್ಕೊಬೋದು. ಹ್ಯಾಂಡ್ ವಾಶ್ರೂಮ್ಗೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡ್ಕೊತಾಳೆ. ಕರ್ಕೊಂಡು ಬಂದರೆ ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾಳೆ. ಎಲ್ಲಿ ಮಾಲ್ಗೆ ಕರ್ಕೊಂಡೋದ್ರು, ಎಲ್ಲಿಗೆ ಕರ್ಕೊಂಡೋದ್ರು ಇವಳು ಈ ಥರ ಒಂದು ಆಟ ಮಾಡ್ಕೊಂಬಿಟ್ಟಿದ್ದಾಳೆ ಇದನ್ನು. ನೋಡಿ, ಇಲ್ಲಿ ಹೊರಗಡೆ ಡಮ್ಮಿ ನಿಲ್ಲಿಸಿದ್ದಾರಲ್ಲ, ನನ್ನ ಚಿನ್ನಮ್ಮಂಗೆ ಇದು ಆ್ಯಕ್ಚುಲಿ ರೋಬೋ. ಇದು ರಿಯಾಕ್ಟ್ ಮಾಡುತ್ತೆ, ಮಾತಾಡುತ್ತೆ. ನೀನು ಜಾಸ್ತಿ ಅದಕ್ಕೆ ಕೋಪ ಬರ್ಸಿದ್ರೆ ಹೊಡೆದ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀನಿ. ಅವಳು ಅದನ್ನು ನಂಬಿ ಅದನ್ನು ಮಾತಾಡಿಸ್ತಾ ಇದ್ದಾಳೆ. ಹೊಡಿತಾನೆ ಇಲ್ಲ ಮತ್ತೆ ಅಂತ ಕೇಳ್ತಾ ಇದ್ದಾಳೆ. ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ. ಹಾಗೆ ಏನಾದರೂ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಇದು ಪಾವನಿ ಚಾಟ್ಸ್ ಅಂತ ಹೇಳಿ ಇಲ್ಲಿ ಅಡಿಕೆ ಪ್ಲೇಟಲ್ಲಿ ಚಾಟ್ಸ್ ಕೊಡ್ತಾರೆ. ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿ ಕೊಡ್ತಾರೆ ಮತ್ತು ಹಾಗೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಇದು ಉಲ್ಟಾ ಮಸಾಲ ಅಂತೇಳಿ ಫಸ್ಟು ಮಸಾಲ ಹಾಕಿ ಮೇಲೆ ಪೂರಿಯಲ್ಲಿ ಹಾಕಿ ಕೊಡ್ತಾರೆ. ನಮಗೆ ತುಂಬ ಇಷ್ಟ ಆಗುತ್ತೆ ಅದು. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಚಿಕ್ಕು ತುಂಬ ಹಠ ಮಾಡ್ತಾಯಿದ್ಲು. ನಾವು ಬಂದ ತಕ್ಷಣ ಫುಲ್ ಖುಷಿಯಾಗೋಯ್ತು ಅವಳಿಗೆ. ಏಕಲಿ ಏಕಲಿ ಎಲ್ಲಿದ್ಯೋ ಬಾಡೋ, ಎಲ್ಲಿದ್ಯೋ? ಎಲ್ಲಿದ್ದಲ್ಲಿ ನೋಡು ಅಕ್ಕ ಚಿಕ್ಕು. ತುಬಿಕ್ತ ಚಿನ್ನು ಎಲ್ಲ ಮುಖ ತೋರ್ಸಂಚೂರು. ಚಿನ್ನು ಚಿಕ್ಕು ಹುಡುಕ್ತಿದ್ದಾನಾ? ಚಿಕ್ಕು ಅಲ್ಲಿ ಅಲ್ಲೋ, ಅವರೇ ನೋಡಿದ್ರು ಫಸ್ಟ್ ನಮಗಿಂತ, ಗೊತ್ತಾ? ಹಾಂ. ಲಾಸ್ಟ್ ವೀಡಿಯೋದಲ್ಲಿ ನಾನು ಪುಳಿಯೋಗರೆ ಪೌಡರ್ನ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಇವಾಗ ನಾನು ಅದರಲ್ಲಿ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಇನ್ಸ್ಟೆಂಟಾಗಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಅದು ಇನ್ಸ್ಟೆಂಟ್ ರೆಸಿಪಿ ಮಾಡಿರೋದ್ರಿಂದ, ಅಂದರೆ ಅದರಲ್ಲಿ ಆಲ್ರೆಡಿ ಉಪ್ಪು, ಖಾರ, ಹುಳಿ ಎಲ್ಲ ಸೇರಿರೋದ್ರಿಂದ ನಾವು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಹೌಸ್ ವೈಫ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆಲ್ಲ ತುಂಬಾ ಈಸಿ ರೆಸಿಪಿ ಅಂತ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ, ನಾನು ಅದು ಗೊಜ್ಜು ಮಾಡೋದಕ್ಕೆ ಮೊನ್ನೆ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪೌಡರ್ನ ನಾನು 1 ಬೌಲಷ್ಟು ತೊಗೊಂಡಿದ್ದೀನಿ. ಅಂದರೆ ನಮಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಮಾಡಿ ಇಟ್ಕೊಳ್ಳೋದಕ್ಕಿಂತ ಪೌಡರ್ ನಮ್ಮ ಹತ್ರ ಆಲ್ರೆಡಿ ಇರುತ್ತಲ್ಲ, ಆವಾಗವಾಗ ಮಾಡಿಕೊಂಡ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಸದ್ಯಕ್ಕೆ ನಾನು ಈ ಬೌಲಲ್ಲಿ 1 ಬೌಲಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಜಜ್ಜಿದ್ದೀನಿ, ತುಂಬ ಜಜ್ಜೋದು ಬೇಡ. ಮತ್ತು ಒಂದು 6ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಣ ಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇದೆ, ಯಾಕಂದರೆ ಗೊಜ್ಜಿಗೆ ನಾನು ಸ್ವಲ್ಪ ಪೌಡರ್ಗೆ ಖಾರ ಕಡಿಮೆ ಹಾಕಿದ್ದೆ, ಹಾಗಾಗಿ ನಾನು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಕಡಲೆಬೇಳೆ ಮತ್ತು ಸಾಸಿವೆ, ಜೀರಿಗೆ ಒಗ್ಗರಣೆಗೆ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ಇದ್ದರೆ ಸಾಕು. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ನೋಡಿ, ನಾನು ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಆಯಿಲ್ನ ಜಾಸ್ತಿ ಹಾಕ್ತಾಯಿದ್ದೀನಿ. ಅಂದರೆ ನಾನು ಇವಾಗ ಒಂದು 7 to 8 ಸ್ಪೂನಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಕಡಲೆಬೀಜ ಮತ್ತು ಕಡಲೆಬೇಳೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಕಡಲೆಬೀಜ ಕಡಲೆಬೇಳೆನ ರೋಸ್ಟ್ ಮಾಡಿ ಸಪ್ರೇಟ್ ತೆಗೆದಿಟ್ಕೊಳ್ತಾರೆ. ಬಟ್ ನಾವು ಇದು ಜಾಸ್ತಿ ಫ್ರೈ ಅಂದರೆ ಇರೋದಿಲ್ಲ ಗೊಜ್ಜನ್ನ, ಹಾಗಾಗಿ ಅದೇನು ಮೆತ್ತಗಾಗೋದಿಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹಾಕ್ಕೊಳ್ತಿದ್ದೀನಿ, ಸಪ್ರೇಟ್ ಏನು ತೆಗೆದಿಟ್ಕೊಳ್ತಾ ಇಲ್ಲ.
ನೋಡಿ ಎಣ್ಣೆ ಬಿಸಿಯಾಗಿತ್ತು. ಈಗ ನಾನು ಫಸ್ಟು ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ಸೀದೋಗುತ್ತೆ. ಇಲ್ಲಾಂದರೆ ಕೆಲವೊಂದು ಸತಿ ಅದು ರೋಸ್ಟ್ ಆಗಿರೋದೇ ಇಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇಲ್ಲ ಫಸ್ಟೇ ಕಡಲೆಬೇಳೆ ಹಾಕಿದ್ರೆ ಕಡಲೆಬೇಳೆ ಫುಲ್ ಸೀದೋಗ್ಬಿಡುತ್ತೆ, ಕಡಲೆಬೀಜ ರೋಸ್ಟ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಕಡಲೆಬೀಜ ಮಾಡ್ಕೊಂಡು ಆಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಲವೊಬ್ಬರಿಗೆ ಕಡಲೆಬೇಳೆ ಅಷ್ಟಿಷ್ಟ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಕಡಲೆಬೇಳೆ ರೋಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡು ಬೇಕಾದವರು ಹಾಕ್ಕೊಂಡು ತಿಂತಾರೆ. ನಮ್ಮನೇಲಿ ಎಲ್ಲರೂ ತಿನ್ನೋದ್ರಿಂದ ನಾನು ಒಟ್ಟಿಗೆ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಕರಿಬೇವಿನ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಪುಳಿಯೋಗರೆಗೆ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಮತ್ತು ಒಣಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗೋಗುತ್ತೆ. ತುಂಬ ಪೌಡರ್ ಒಂದು ಮಾಡಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಆ ಪೌಡರ್ನ ರೆಸಿಪಿನ ಯಾರೆಲ್ಲ ನೀವು ನೋಡಿಲ್ಲ, ಅದನ್ನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ಸತಿ ಹೋಗಿ ನೀವು ವಿಡಿಯೋನ ಚೆಕ್ ಮಾಡಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು. ವರ್ಕಿಂಗ್ ವುಮೆನ್ಸ್ಗಂತೂ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಏನಂದರೆ ಇದರಲ್ಲಿ ಮೇಯ್ನು ರೋಸ್ಟ್ ಅದೇ ಇದು ಕಡಲೆಬೇಳೆ ಐಟಮ್ಸ್ನೆಲ್ಲ ರೋಸ್ಟ್ ಮಾಡ್ಕೊಳ್ಳೋದಷ್ಟೇ ಕೆಲಸ. ಅದಾಯಿತು ಅಂದರೆ ಗೊಜ್ಜು ಪ್ರಿಪೇರ್ ಆಯಿತು ಅಂತಲೇ ಅರ್ಥ. ಬೇರೆ ಏನು ಎಕ್ಸ್ಟ್ರಾ ಇದರಲ್ಲಿ ವರ್ಕ್ ಏನೂ ಇರೋದಿಲ್ಲ. ನೋಡಿ, ಇವಾಗ ಆ ಪೌಡರ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ನ ಆಯಿಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದು ಐಟಮ್ಸ್ ಏನು ಹಾಕಿದ್ವಿ ಅದು ಮತ್ತು ಪೌಡರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋದು ಅಷ್ಟೇ. ನೀರಂದರೆ ನಾನು ಇದರಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗುತ್ತೆ ನೀರು ಹಾಕ್ಕೊಳ್ಳುವಾಗ. ಇಷ್ಟೇ ಹಾಕ್ಕೊಳ್ಬೇಕು ಅಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಪೇಸ್ಟ್ ಥರ ಆಗಬೇಕಷ್ಟೇ ಗೊಜ್ಜು, ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ, ಇದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಇದಕ್ಕೆ ಇವಾಗ ನಾವು ಉಪ್ಪು ಖಾರ ಎಲ್ಲ ನೋಡಿಕೊಂಡು ಇವಾಗ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ನಾನೀಗ ಮತ್ತೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸಾಕಿತ್ತು, ಬೇಕಂದರೆ ಖಾರ ಜಾಸ್ತಿ ಬೇಕಂದರೆ ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಕ್ವಿಕ್ಕಾಗಿ ಎಷ್ಟು ಈಸಿಯಾಗಿ ಆಯಿತು ಅಲ್ವಾ. ಈ ಪೌಡರ್ ಒಂದು ಮನೆಯಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ವಿತಿನ್ 5 ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಬೋದು. ತುಂಬ ಬೆಳಗ್ಗೆ ಹೊತ್ತೊಂದು ತುಂಬ ಟೈಮ್ ಸೇವ್ ಮಾಡುತ್ತೆ ಈ ಗೊಜ್ಜು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇದು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಷ್ಟೇ. ಇವಾಗ ತುಂಬಾ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅನ್ನಕ್ಕೆ ಕಲಸಿ ಕೂಡ ತೋರಿಸ್ತಾ ಇದ್ದೀನಿ. ಅಂದರೆ ಹುಣಸೆಹಣ್ಣು ನಾನು ಸ್ವಲ್ಪ ಹಳೆ ಹುಣಸೆಹಣ್ಣಿತ್ತು ಅದನ್ನು ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಕಲರ್ ಬ್ಲ್ಯಾಕ್ ಬಂದಿದೆ. ಹೊಸ ಹುಣಸೆಹಣ್ಣು ಹಾಕಿದ್ರೆ ಇನ್ನೂ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗಿ ಇಷ್ಟ ಆಯಿತು. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಇದು ಪೌಡರು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಗೊಜ್ಜೆಲ್ಲ ಮಾಡಿ ಪ್ರಿಪೇರ್ ಮಾಡೋ ಅಷ್ಟೊತ್ತಿಗೆ ಚಿನ್ನಮ್ಮ ಕೂಡ ಸ್ಕೂಲಿಂದ ಬಂದಳು. ಏನೋ ಅಮ್ಮ ಇಳಿಸ್ಕೊಳ್ತಾ ಇದ್ದಾರೆ ವ್ಯಾನಿಂದ. ಚಿನ್ನಮ್ಮ ಮತ್ತು ಚೇತನ್ ಇಬ್ಬರು ಏನೋ ಜಗಳ ಮಾಡ್ಕೊಂಡಿದ್ದಾರೆ ಇವತ್ತು ಫಸ್ಟ್ ಟೈಮು. ಏನಂತ ಹೋಗಿ ಕೇಳೋಣ ಬನ್ನಿ. ಏನ್ನ ಏನ್ನ ಚೇತನ್, ನಿಜ ಹೇಳು, ಯಾಕೆ ಮಾಡಿದೆ ಅವಳಿಗೆ? 3 ಬಿಡು, ನೀನು 3 ಬಿಡು. ನೀ 3 ಬಿಡು. ಇವಾಗ ಅವ್ನು 2 ಬಿಟ್ಟವನಂತೆ. 4 ಬಿಡ್ತಾಳಂತೆ. ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಇವತ್ತು? ಇಷ್ಟು ದಿನ ಇದ್ದಿತ್ತು ಯಾಕೆ ಜಗಳ ಮಾಡ್ಕೊಂಡ್ರಿ? ಆಡಬಾರ್ದಾಗಿ ಎಲ್ಲ. ಯಾಕೆ ಜಗಳ ಮಾಡ್ಕೊಂಡು? ಆಡಬಾರ್ದು, ಸೇಬ್ ಇಟ್ಕೊಳ್ಳಿ ಆಯಿತು. ಓಕೆ, ಇವಾಗ ಇವರಿಬ್ಬರು ಜಗಳನ ಕಾಂಪ್ರಮೈಸ್ ಮಾಡಿ ಇವರಿಬ್ಬರನ್ನ ಒಂದು ಮಾಡಿ ಕಳಿಸ್ಬೇಕು. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.